ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ರೀ ನನಗೆ ಸಹನೆ ಅನ್ನೋದಿಲ್ಲಾಗಿತ್ತು ರೀ, ತಾಳ್ಮೆ ಅನ್ನೋದಿಲ್ಲಾಗಿತ್ತು ರೀ. ಪ್ರತಿಯೊಂದು ವಿಷಯಕ್ಕೂ ಸಿಟ್ಟು ಮಾಡ್ಕೊಳ್ಳೋದು ಮತ್ತು ಪಿತ್ತಿಂದ ಅತಿಶಯ ತ್ರಾಸಿತ್ತು ರೀ ನನಗೆ. ಒಂದು ಸ್ವಲ್ಪ ಊಟ ಮಾಡ್ರಿ ನಾನು ಧ್ಯಾನ ಯಾಕೆ ಬಿಟ್ಟನಂತಂದ್ರೆ ಒಂದು ಧ್ಯಾನ ಚಾಲು ಮಾಡ್ರಿ. ಧ್ಯಾನ ಚಾಲು ಮಾಡಿದ್ಮೇಲೆ ಅದಕ್ಕೆ ಧ್ಯಾನ ಯಾಕೆ ಮಾಡಬೇಕು ಅಂತಂದ್ರೆ ನಮ್ಮ ಮನಸ್ಸು ಬುದ್ಧಿ ಮತ್ತು ಆತ್ಮಕ್ಕೆ ಸಂಸ್ಕಾರ ಕೊಡೋದಕ್ಕೋಸ್ಕರ ನಾವು ಧ್ಯಾನ ಮಾಡಕತ್ತಿದ್ರಿ. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಧ್ಯಾನ ಯಾಕೆ ಮಾಡಬೇಕು? ಜ್ಞಾನ ಪಡ್ಕೊಳ್ಳೋದಕ್ಕೋಸ್ಕರ, ಶರೀರ ಸುಖಕ್ಕಾಗಿ, ಮತ್ತೆ ಆತ್ಮಜ್ಞಾನಕ್ಕಾಗಿ, ಮತ್ತೆ ಆತ್ಮ ಸಂತೃಪ್ತಿಗೋಸ್ಕರ. ಎಸ್, ಮತ್ತೆ ಎಸ್, ಓಕೆ. ಆತ್ಮಜ್ಞಾನ, ಆತ್ಮ ಸಂತೃಪ್ತಿ, ದೇಹದ ಸುಖ ಇವೆಲ್ಲ ಸಿಗಬೇಕು ಅಂತಂದ್ರೆ ನಾವು ಒಂದು ಕೆಲಸ ಮಾಡ್ಬೇಕ್ರಿ. ಆ ಕೆಲಸ ಏನು? ಹೌದು, ಧ್ಯಾನ ಮಾಡಬೇಕು. ಓಕೆ, ಧ್ಯಾನ ಮಾಡ್ಲಿಕ್ಕೆ ಒಂದು ಸ್ಥಿತಿ ಬೇಕ್ರಲ್ಲ. ನಾವು ಸಾಮಾನ್ಯವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಜೀವನದುದ್ದಕ್ಕೂ ಅದನ್ನು ಅಳವಡಿಸ್ಕೊಂಡು ಬಂದಿದ್ದೀವಿ ರೀ. ಅದಿಲ್ಲ ಅಂತಂದ್ರೆ ನಾವು ಇವತ್ತಿಷ್ಟು ಚೆನ್ನಾಗಿ ಹಿಂಗೆ ಕೊಂಡಿರ್ತಿರ್ಲಿಲ್ಲ. ಅದೇನು? ತಾಳ್ಮೆ. ಓಕೆ, ಎಸ್, 1 ಪಾಯಿಂಟ್. ನೆಕ್ಸ್ಟ್, ಉಸಿರಾಟವನ್ನು ಗಮನಿಸೋದು. ಓಕೆ, ಈ ಧ್ಯಾನ ಪಕ್ಕಕ್ಕೆ ಇಡೋಣ್ರಿ. ಮೇನ್ ಅದು ಮನುಷ್ಯನ ಜೀವನದಾಗ ಹಾಸು ಹೊಕ್ಕಾಗೈತ್ರಿ. ನಮ್ಗೆ ನಮ್ಮ ಹಿರಿಯರಿಂದ ಬಂದಂಥದ್ರಿ. ಅದು ಹಿರಿಯರು ನಮ್ಗಂದು ಕಲಿಸ್ಕೊಟ್ಟಿರ್ತಾರೆ. ಒಂದು ವ್ಯವಸ್ಥೆ ಅದು. ಅದಕ್ಕೊಂದು ಶಬ್ದ ಐತಿ, ಶಿಸ್ತು, ಪದ್ಧತಿ. ಸ್ವಲ್ಪ ಹತ್ರ ಬಂದ್ರಿ. ಮತ್ತು ಸಂಸ್ಕಾರ. ಓಕೆ, ಸಂಸ್ಕಾರ. ಈಗ ಹುಟ್ಟಿದ ಮಗುವಿಗೆ ಏನೂ ಗೊತ್ತಿರಂಗಿಲ್ಲ ರೀ. ಅದಕ್ಕೆ ಹೆಸರಿನ ಮುದ್ದಿರ್ತೈತಿ, ಹೌದಾ? ಅದಕ್ಕೊಂದು ಆಕಾರ ಕೊಡ್ತಾಳೆ ತಾಯಿನ. ಅದಕ್ಕೆ ಜಗತ್ತು. ತಾಯಿ ಏನು ಕಲಿಸ್ತಾಳೋ, ಆಕೆ ಏನು ಮಾತಾಡ್ತಾಳೋ, ಆಕೆ ಏನು ತಿನ್ನಿಸ್ತಾಳೋ, ಆಕೆ ಯಾರ ಅಪ್ಪ ಇವರ ನಿಮ್ಮ ಅಪ್ಪ ಅಂತ ಕಲಿಸಿದಾಗ ಅದು ಗೊತ್ತಾಕೈತಿ. ಅವರೇ ಸಂಸ್ಕಾರ ಕೊಡೋದು, ಹೌದಾ? ಹಿಂಗೆ ಕುಂಡಿರ್ಬೇಕು, ಹಿಂಗೆ ಮಾತಾಡಬೇಕು, ಇದೇ ರೀತಿ ನಡಿಬೇಕು, ಚೆನ್ನಾಗಿ ಊಟ ಮಾಡಬೇಕು. ತಾಯಿ ಹೇಳ್ತಾ ನೋಡ್ರಿ, ಇದಕ್ಕೆ ಸಂಸ್ಕಾರ ಅಂತ ಕಲಿತೀವಿ, ಹೌದಾ? ಕರಿತೀವಿ. ಆ ಸಂಸ್ಕಾರ ನಾವು ಬರೀ ದೇಹಕ್ಕೆ ಕಷ್ಟ ಕೊಟ್ಟಿದ್ದೀವಿ, ಹೌದಾ? ಈಗ ನೋಡ್ರಿ, ಬಂದೀವು, ಹಿಂಗೆ ನೀಟಾಗಿ ಕುಂಡಿರ್ಬೇಕು, ಧ್ಯಾನಕ್ಕೆ ಕುಂಡಿರ್ಬೇಕಾದ್ರೆ ಹಿಂಗೆ ಕುಂಡಿರ್ಬೇಕು, ಕೈ ಜೋಡಿಸ್ಕೋಬೇಕು, ಇದು ಸಂಸ್ಕಾರ. ಓಕೆ, ಹಿಂಗೆ ಬರೀ ದೇಹಕ್ಕೆ ಸಂಸ್ಕಾರ ಕೊಟ್ಟರೆ ಸಾಕಲ್ಲ. ಈಗ ಭಾಳ ಆತ್ಮಜ್ಞಾನ ಬೇಕು ಅಂತ ಹೇಳ್ರು, ಆತ್ಮ ಸಂತೃಪ್ತಿ ಬೇಕಂತ ಹೇಳ್ರು, ಇವೆಲ್ಲ ಸಿಗಬೇಕು ಅಂತಂದ್ರೆ ಬರೀ ದೇಹಕ್ಕಷ್ಟ ಸಂಸ್ಕಾರ ಕೊಟ್ಟರೆ ಸಾಕು ಅನಿಸ್ತತಿ ನಿಮಗೆ? ಮನಸ್ಸಿಗೂ ಸಂಸ್ಕಾರ ಬೇಕು. ಓಕೆ, ಬುದ್ಧಿಗೂ ಸಂಸ್ಕಾರ ಬೇಕು, ಎಲ್ಲಕ್ಕೂ ಬೇಕು. ಎಲ್ಲದಕ್ಕೂ ಸಂಸ್ಕಾರ ಕೊಟ್ಟಾಗ ಅಷ್ಟೇ ನಮಗೆ ಆತ್ಮಜ್ಞಾನ ಅನ್ನೋದು ಸಿಗ್ತೈತಿ. ಸಂಸ್ಕಾರ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತೈತಪ್ಪ ಅಂತಂದ್ರೆ ಒಂದು ದೃಷ್ಟಾಂತ ಹೇಳ್ತೇನೆ ರೀ. ಮಹಾಭಾರತದೊಳಗೆ ಯುದ್ಧ ಸೃಷ್ಟಿ ಆಯಿತು. ಯುದ್ಧ ಆಯ್ತಪ್ಪ, ಕಾಯಂ ಯುದ್ಧ ಮಾಡಬೇಕು ಅಂತೇಳಿ ಫೈನಲ್ ಆಗಿ ಡಿಸೈಡ್ ಮಾಡಿಬಿಟ್ರು. ಎಷ್ಟೋ ಪ್ರಯತ್ನ ಮಾಡ್ರು, ಕೃಷ್ಣ ಸಂಧಾನಕ್ಕೆ ಹೋದ್ರು ಸಹಿತ ಮಾತು ಕೇಳಿಲ್ರಿ ಕೌರವರು. ಹೆಂಗಾರೆ ಮಾಡಿ, ಯಾಕಂದ್ರೆ ಕೃಷ್ಣಂದ 18 ಅಕ್ಷೋಹಿಣಿ ಸೈನ್ಯ ಇತ್ತಂತ್ರಿ, ಭಾಳ ದೊಡ್ಡ ಸೈನ್ಯ ಇತ್ತು. ಅದ ಶಕುನಿ ಏನು ಮಾಡಿದ, ದುರ್ಯೋಧನಿಗೆ ಹೇಳ್ದ, ನೀ ಏನು ಬೇಕಾದ್ ಮಾಡ್ತೀವಿ ಗೊತ್ತಿಲ್ಲ, ಏನು ಮಾಡ್ತೀವಿ ಗೊತ್ತಿಲ್ಲ, ಒಟ್ಟು ಕೃಷ್ಣನ ಒಲಿಸು, ಅವನ ಸೈನ್ಯವನ್ನು ನೀ ಪಡ್ಕೋ ಅಂತ ಹೇಳ್ತಾರೆ, ಹೌದಾ? ಹೇಳಿದ ನಂತರ ದುರ್ಯೋಧನಿಗೆ ಸಂಸ್ಕಾರ ಇಲ್ಲ. ಅವ ಆಯಿತು ಅಂತ ಹೇಳ್ಬಿಟ್ಟ. ಒಟ್ಟು ನಾ ಹೋಗ್ಕೊನು, ಕೃಷ್ಣನ ಜೊತೆ ಮಾತಾಡ್ತಾನು, ನಾ ಪಡ್ಕೋತನು ಅಂತಂದ. ಅವಾಗೇನು ಬೇಕಾಗೈತಿ? ಗೆಲುವು ಬೇಕಾಗೈತಿ. ಅರ್ಜುನಿಗೆ ಸುಭದ್ರ ಹೇಳ್ತಾಳ್ರಿ, ನಮ್ಮ ಅಣ್ಣ ಹೇಳುವಂಥ ಪ್ರತಿಯೊಂದು ಮಾತಿನಾಗ ಒಂದು ಒಳಾರ್ಥ ಇರ್ತೈತಿ, ನೀ ಹೋಗಿ ಅವನ ಹತ್ರ ಭೇಟಿಯಾಗು, ನಮ್ಮ ಅಣ್ಣ ಸಹಾಯ ಮಾಡ್ತಾನು ಅಂತ ಸುಭದ್ರ ಹೇಳ್ತಾಳ್ರಿ. ಸರಿ ಆಯ್ತು ಅಂತೇಳಿ ಇಬ್ರು ಬರ್ತಿರ್ತಾರ್ರಿ. ಒಂದೇ ಸಮಯಕ್ಕೆ ಇಬ್ರು ಬರ್ತಿರ್ತಾರೋ. ಕೃಷ್ಣ ಮಲ್ಕೊಂಡಿರ್ತಾನ, ನೀವೆಲ್ಲ ನೋಡಿರ್ತೀರಿ. ಓಕೆ, ಮಲ್ಕೊಂಡಿರ್ತಾನ್ರಿ. ಆ ಸಮಯದೊಳಗ ದುರ್ಯೋಧನ ಕೃಷ್ಣನ ತಲೆ ಹತ್ರ 2 ಇದಿರ್ತಾವ್ರಿ, ಕುರ್ಚೆ ಇರ್ತಾವ, 2 ಕುರ್ಚೆ ಇರ್ತಾವು. ಅವೇನಾಕತಿ, ಅದನ್ನ ನೋಡಿದ ತಕ್ಷಣ ದುರ್ಯೋಧನ ಏನ್ ಮಾಡ್ತಾನೋ ಅವ್ನ ತಲೆಯಾಗ ವಿಚಾರ ಬರ್ತೈತಿ. ಇನ್ನೂ ಒಂದು ಷರತ್ ಏನಿರ್ತೈತಿ ಅಂದ್ರೆ, ಕೃಷ್ಣ ಫಸ್ಟ್ ಯಾರು ನೋಡ್ತಾನಲ್ಲ ಅವ್ರಿಗೆ ಅವ್ನು ಸಹಾಯ ಮಾಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅನ್ನೋಂಥದ್ದು ಇರ್ತೈತಿ. ಓಕೆ, ಫಸ್ಟ್ ಅವ್ನು ಯಾರು ನೋಡ್ತಾನಲ್ಲ ಅವ್ರನ್ನ ಮಾತಾಡಿಸ್ತಾನ ಕೃಷ್ಣ. ಅದಕ್ಕೆ ಹಂಗೆ ಅನುಕೂಲ ಆಗಂಗೆ ಕುಂಡ್ರಿ ಅಂತೇಳಿ ಶಕುನಿನೂ ಹೇಳಿರ್ತಾನೋ, ಈ ಕಡೆ ಸುಭದ್ರ ಅರ್ಜುನಿಗೆ ಹೇಳಿರ್ತಾಳ್ರಿ.
ಇವೇನ್ ಮಾಡ್ತಾನ್ರಿ ದುರ್ಯೋಧನ ಬಂದವ, ಯಾಕಂದ್ರ ಅಹಂಕಾರ ಅದ ಕೆಲಸ ಮಾಡ್ತೈತಿ. ಬಂದ ನಾಯಕ್ ಕೇಳ್ಕೊಂಡಿರ್ಬೇಕಂತ ಹೇಳಿ ಕುರ್ಚಿ ಮ್ಯಾಗ ಕೂತವ. ಕೃಷ್ಣನ್ ತಲೆ ಹತ್ರನ ಕುಂತ. ಎದ್ದ ತಕ್ಷಣ ಅವ್ನು ನನ್ನ ನೋಡ್ತಾನ ಕೃಷ್ಣ, ನಾ ಕೇಳ್ಬಿಡ್ಬೇಕು ಅಂತಂದ. ಆದ್ರೆ ಅರ್ಜುನ ಕೂಡ ಬಂದ. 1 ನಿಮಿಷ ಲೇಟ್ ಆಗಿತ್ತು, ಅರ್ಜುನ ಬಂದ. ಇನ್ನೊಂದು ಕುರ್ಚಿ ಖಾಲಿ ಇತ್ರಿ, ಅವಲ್ಲಿ ಕುಂಡ್ರಬಹುದಾಗಿತ್ತು, ಆದ್ರೆ ಅಲ್ಲಿ ಕುಂಡ್ರಲಿಲ್ಲ. ಅವನ ಸಂಸ್ಕಾರ ಏನಿತ್ತು, ಕೆಳಗಡೆ ಕೂಡುದಿತ್ತು. ಅದು ಪಾದದ ಹತ್ರ ಕುಂದ್ಕೊಂಡ. ಕೂತ ಒಂದು 10 ನಿಮಿಷ ಆಯ್ತು. 10 ನಿಮಿಷ ಆದ ತಕ್ಷಣ ಕೃಷ್ಣ ನಿದ್ದೆಯನ್ನು ಹೊರಗೆ ಬಂದ. ಹೊರಗೆ ಬಂದ ತಕ್ಷಣ ಫಸ್ಟ್ ಕಾಣಿಸಿದ್ದ ಅವಾಗ ಅರ್ಜುನ. ದುರ್ಯೋಧನ ಕಾಣಿಸ್ಲಿಲ್ಲ, ಅರ್ಜುನ ಕಾಣಿಸಿದ. ಯಾವಾಗ ಬಂದಿ ಏನ ಅಂತ ನಾನು ಇವಾಗ ಹೊಟ್ಟೆ ಉರಿಲಕೈತ್ರಿ, ನಾವು ಫಸ್ಟ್ ಬಂದನಿ, ನನ್ನ ಕಡೆ ನೋಡ್ಲಿಲ್ಲ, ಮತ್ತೆ ನೀ ಅವನ ಕಡೆ ಹೆಂಗೆ ನೋಡಿದಿ? ಭಗವಂತ ಅದನ್ನ ನೋಡ್ತಾನ್ರಿ, ಸಂಸ್ಕಾರ ನೋಡ್ತಾನ್ರಿ ಭಗವಂತ, ಅಹಂಕಾರ ನೋಡಂಗಿಲ್ಲ. ಭಗವಂತ ನೋಡೋದು ಸಂಸ್ಕಾರವನ್ನ, ಅಹಂಕಾರವನ್ನಲ್ಲ. ನಾ ಬೇಕೋ, ನಾ ಅಂತೂ ಯುದ್ಧದೊಳಗ ಶಸ್ತ್ರ ಎತ್ತಂಗಿಲ್ಲದ ಡಿಸೈಡ್ ಮಾಡೀನಿ, ಇನ್ನು ನಾ ಬೇಕೋ, ನನ್ನ 18 ಅಕ್ಷೋಹಿಣಿ ಸೈನ್ಯ ಬೇಕು ಅಂತ ಕೇಳ್ತಾನೆ. ಅವಾಗ ಅವೇನಿರ್ತಾನೋ, ನಿಶಸ್ತ್ರ ಆದಂತ ಕೃಷ್ಣನ್ ತಗೊಂಡು ನಾ ಏನ್ ಮಾಡ್ಲಿ, ಇಷ್ಟು ದೊಡ್ಡ ಸೈನ್ಯ ಐತ್ಲ, ಇಷ್ಟು ಸೈನ್ಯ ನಂಗೆ ಸಿಗ್ತತಿ ಅಂತೇಳಿ ಅವೇನ್ ಮಾಡಿದ, ನಂಗೆ ಸೈನ್ಯನ ಬೇಕು ಅಂದ್ಬಿಟ್ಟ. ಅವ್ನ್ ಗೊತ್ತಿಲ್ಲ ಹುಚ್ಚಗ, ಯಾಕಂದ್ರೆ ಸಾಕ್ಷಾತ್ ಭಗವಂತನ ಪಾಂಡವರ ಪಕ್ಷವನ್ನು ಸೇರಿಬಿಟ್ಟ ಅಂತಕ್ಕಂಥದ್ದು ಗೊತ್ತಿಲ್ಲ. ಅಲ್ಲಿ ಯಾವ್ದು ಗೆದ್ದಿತ್ಪ ಅಂತಂದ್ರ ಅರ್ಜುನನ ಸಂಸ್ಕಾರ ಆ ದೈವತ್ವವನ್ನು ಪಡ್ಕೊಂತ. ನಾವು ಸಹಿತ ಏನಾಗ್ಬೇಕಾಗಿತ್ತಪ್ಪ ಅಂತಂದ್ರ ಅಂತಹ ಸಂಸ್ಕಾರದಲ್ಲಿ ನಾವು ಇರ್ಬೇಕಾಗಿತ್ತು. ಆಗ ಅಷ್ಟೇ ಭಗವಂತ ನಮ್ ಕಡೆ ನೋಡ್ತಾನ್ರಿ. ಗೊತ್ತಿವ್ರೆ ಆಯ್ತು. ಧ್ಯಾನ ಮುಗಿದ ತಕ್ಷಣ ಏನ್ ಶುರು ಮಾಡಿದಿವ್ರಿ, ಏನ್ ಶುರು ಮಾಡಿತು ಒಳಗಿನ ಮನಸ್ಸು. ಏನೇನಾಯ್ತು ಕೇಳಕತ್ತು, ಬಾಯಿ ಕೆಲಸ ಮಾಡಕೈತ, ಬಾಯಿ ಹೇಳಕತ್ತನ ಕಿವಿ ಕೆಲಸ ಮಾಡಕೈತ. ಹಂಗಾದ್ರೆ ನಾವು ಪಂಚೇಂದ್ರಿಯಗಳಿಗೆ ಸಂಸ್ಕಾರ ಕೊಟ್ಟದಿವನ. ಮುಖ್ಯವಾಗಿ ನಾವು ಯಾವುದಕ್ಕೆ ಸಂಸ್ಕಾರ ಕೊಡ್ಬೇಕಾಗಿತ್ತಂದ್ರೆ ನಮ್ಮ ಪಂಚೇಂದ್ರಿಯಗಳು ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಬಾಯಿ, ಚರ್ಮ, ಇವುಗಳಿಗೆ ಸಂಸ್ಕಾರ ಕೊಟ್ಟಿದ್ದೀವಿ ಅಂತಂದ್ರ ಆತ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ, ದೇಹದ ಸುಖ, ಆತ್ಮಸಂತೃಪ್ತಿ ಎಲ್ಲಾನು ಸಿಗ್ತೈತ್ರಿ. ನಾವ್ ಅಂತೀವ್ರಿ ಸಣ್ಣ ಮಗುಗ ಬರೋ 1 ತಾಸು ಧ್ಯಾನ ಕೂಡದೈತಿ, ಕುಂಡ್ರು, ಅದು ಸಂಸ್ಕಾರ. ಮಗು ಕುಂಡಿರ್ತೈತಿ, ಬಟ್ ಒಳಗೆ ಮನಸ್ಸು ಕೇಳಂಗಿಲ್ಲ. ಅದಕ್ಕೆ ತಾಯಿ ಹೇಳಿರ್ತಾಳನ್ನ ಅದು ಕುಂಡಿರ್ತೈತಿ. ಹಂಗ ನಾವು ನಮ್ಮ ಈ ದೇಹ, ಮನಸ್ಸು, ಬುದ್ಧಿಯ ಒಡೆಯರ್ನವ್ರಿ. ಇವೆಲ್ಲ ಕಿಟಕಿ ಬಾಗಿಲು ನೋಡ್ರಿ, ಇವೆಲ್ಲ ಇವಾಗ ಚಲೋ ಸಂಸ್ಕಾರ ಕೊಡುದ್ರಿ. ನೋಡು ಒಳಗೆ ಯಾರ್ಯಾರು ಬರ್ಲಕತ್ತಾರ ನೋಡು, ಸರಿ ಇದ್ದವ್ರನ್ನಷ್ಟೇ ಒಳಗೆ ಬಿಟ್ಕೊ. ನಾವು ಹೇಳ್ತೀವಿ ನೋಡ್ರಿ, ಯಾರೇ ಇಂಥವ್ರು ಒಳಗೆ ಬಿಟ್ಕೋತೀವಿ, ನಮ್ಮ ಮನ್ಯಾಗ ನಾವು ಇಲ್ಲ, ಚಲೋ ಮಂದಿನ ಅಷ್ಟೇ ಕರ್ಕೋತೀವಿ, ಒಳ್ಳೆ ಬಟ್ಟೆ ಹಾಕೊಂಡ್ರ ಜೊತೆ ಅಷ್ಟೇ ಮಾತಾಡ್ತೀವಿ, ಕೊಳಕ್ ಬಟ್ಟೆ ಹಾಕೊಂಡ್ರ ಹತ್ರ ಹೋಗಂಗಿಲ್ಲ ಸಹಿತ. ಹೌದಾ? ಯಾಕಂದ್ರೆ ಮನಸ್ಸಿನ ಸಂಸ್ಕಾರ ಒಳ್ಳೆದನ್ನ ಬಯಸ್ತೈತಿ, ಅದು ಕೆಟ್ಟದ್ದು ಬೇಡ. ಹಾಗಾಗಿ ನಮ್ಮ ಜೀವನ ಪರಿಪೂರ್ಣ ಆಗ್ಬೇಕು ಅಂತ ನಾವು ಅನ್ಕೋತೀವ್ರಿ. ನಮ್ಗೆ ಎಲ್ಲಾ ರೀತಿ ಸುಖ ಬೇಕು ಅಂತ ನಾವು ಅನ್ಕೋತೀವ. ಆದ್ರೆ ನಾವು ಯಾವ ರೀತಿ ಸಂಸ್ಕಾರದೊಳಗೆ ಅದೀವಿ ಅನ್ನೋದು ಭಾಳ ಮುಖ್ಯ ಆಕತ್ರಿ. ನಾವ್ ಯಾವಾಗ್ಲೂ ಕೊಡುದು ತಗೊಳದ್ರಾಗ ಇರ್ತೀವಿ, ವ್ಯವಹಾರದಾಗ ಮನುಷ್ಯರನ್ನೆಲ್ಲ ಕೊಡುದು ತಗೊಳದ ತಕ್ಷಣ ಬರೇ ಇವ ಬರ್ತಾವ್ರಿ, ನೋಟುಗಳು ಬರ್ತಾವು, ಚಿಲ್ಲರ್ಗಳು ಬರ್ತಾವ. ಹೌದಾ? ಕೊಡುದು ತಗೊಳ್ಳೋದು ಅಂತಂದ್ರೆ ಪ್ರೀತಿ. ಇನ್ನೊಬ್ರಿಗೆ ಎಷ್ಟು ಪ್ರೀತಿ ಕೊಟ್ಟಾರಿ, ಎಷ್ಟು ಪ್ರೀತಿ ನೀವು ಪಡ್ಕೊಂಡಾರಿ. ಅಂದ್ರೆ ನೀವು ಎಷ್ಟು ಕೊಟ್ಟಿರ್ತಿರಲ್ಲ ಅಷ್ಟೇ ನಿಮ್ಗೆ ಬರೋದು. ಸಿಟ್ಟು ಕೊಟ್ರೆ ಸಿಟ್ಟು ಬರ್ತೈತಿ, ಕರುಣೆ ಕೊಟ್ರೆ ಕರುಣೆ ಬರ್ತೈತಿ, ವಾತ್ಸಲ್ಯ ಕೊಟ್ರೆ ವಾತ್ಸಲ್ಯ ಬರ್ತೈತಿ. ಯಾವುದನ್ನ ಕೊಡ್ಬೇಕು ಅನ್ನೋದನ್ನ ನಮ್ಮ ಹೃದಯಕ್ಕೂ ಕೂಡ ಕಲಿಸ್ಬೇಕ್ರಿ. ಹೃದಯ ಸಂಸ್ಕಾರ ಅಂತಾರ್ರಿ, ಮನಸ್ಸಿನ ಸಂಸ್ಕಾರ ಅಂತಾರೋ, ಕರ್ಣ ಸಂಸ್ಕಾರ, ಇಂದ್ರಿಯ ಸಂಸ್ಕಾರ ಅಂತ ಹೇಳ್ತಾರ್ರಿ ಇದಕ್ಕೆ. ಹಾಗಾಗಿ ಇವತ್ತಿನ ದಿವಸ ನಾವು ಇಷ್ಟ ತಿಳ್ಕೊಂಡ್ರಿ, ಸಂಸ್ಕಾರ ಯಾವುದಕ್ಕ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಬಾಯಿ. ಯಾವುದು ಬೇಕು, ಎಷ್ಟು ಬೇಕು ಅಷ್ಟೇ ತಿನ್ನೋದು, ಎಷ್ಟು ಬೇಕು ಅಷ್ಟೇ ಮಾತಾಡೋದು. ಯಾಕಂದ್ರೆ ಮಾತಿನಿಂದ ಮನುಷ್ಯ ಹಾಳು ಆಗ್ತಾನ್ರಿ, ಮಾತಿನಿಂದ ಮನುಷ್ಯ ಮಹಾತ್ಮನು ಕೂಡ ಆಗ್ತಾನ. ಹಾಗಾಗಿ ಮಾತಿಗೆ ಸಂಸ್ಕಾರ ಕೊಡ್ರಿ. ಆಮೇಲೆ ಕೇಳಿಸ್ಕೊಳ್ಳೋದ್ರಿ, ವಿಪರೀತವಾಗಿ ಕೇಳಿಸ್ಕೊಳ್ಳೋದು ಬೇಡ. ಎಂಥದ್ದನ್ನು ಕೇಳಿಸ್ಕೋಬೇಕಪ್ಪ ಅಂತಂದ್ರ ಯಾವುದನ್ನು ಕೇಳಿದ್ರೆ ನಮ್ಮ ಆತ್ಮಕ್ಕೆ ತಂಪಾಕತಿರ್ಲ, ಮನಸ್ಸು ತಂಪಲ್ರಿ, ಮತ್ತು ಆತ್ಮ ತಂಪಾಗಬೇಕು ಅಂಥದ್ದನ್ನು ಮಾತ್ರ ಕೇಳಿಸ್ಕೋಬೇಕು. ಯಾರಾದ್ರೂ ನಮಗೆ ಅನ್ಕೋಬಹುದು, ಭಾಳ ಸ್ವಾರ್ಥಿಯಾಗಿ ಬಿಡ್ಪ ಅವ್ರು, ಒಟ್ಟೆ ಈಗಂತೂ ಯಾರ ಜೊತೆ ಬೆರೆಯಂಗಿಲ್ಲ, ಮಾತಾಡಂಗಿಲ್ಲ ಅನ್ಕೊಳ್ಳಿ, ನೋ ಪ್ರಾಬ್ಲಮ್. ನಮ್ಮ ದೇಹ, ಮನಸ್ಸು, ಬುದ್ಧಿ, ಆತ್ಮ ತಂಪಾಗಿರ್ಬೇಕು ಅಂದ್ರೆ ನಾವು ಇಷ್ಟನ್ನ ಸಂಸ್ಕಾರವನ್ನು ಫಾಲೋ ಮಾಡ್ಲೇಬೇಕ್ರಿ. ನೋಡ್ರಿ, ಮಕ್ಕಳು ಮುಂಜಾನೆ 12 ಗಂಟೆ ತನಕ ಮಲ್ಕೊಳಕ್ ಬಿಡ್ತೀರಿ ನೀವು? ಬಿಡ್ತೀರಿ? ಇಲ್ಲ. ಈಗ ಅತ್ತಿ ಮನೆ ಸ್ವಸ್ಥರು ಇರ್ತಾರ ನೋಡ್ರಿ, ಮುಂಜಾನೆ 8 ತನಕ ಮಕ್ಕೊಂಡದೆ, ಎಂತ ಮನ್ಯಾಗ ಏನ ಕಲಿಸ್ಯಾರ ನಿನಗ ಸಂಸ್ಕಾರ ಅಂತಾರಿಲ್ರಿ. ಆದ್ರ ಏನ್ ಕಲ್ಸಿರ್ತಾರಲ್ಲ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತೀವ್ರಿ. ನಾವ್ ಇದಕ್ಕೇನ್ ಕಲ್ಸಿದಿಲ್ಲ ಅದನ್ನ ಮುಂದುವರ್ಸ್ಕೊಂಡು ಹೊಂಟೈತ್ರಿ. ನಾವ್ ಇಲ್ಲಿ ತನಕ ಏನ್ ಮಾಡಿದ್ವಿ, ಬ್ಯಾಡದ್ರಾಗ ಹೆಚ್ಚು ಭಾಗವಹಿಸಿದ್ವಿ, ಅನಾವಶ್ಯಕವಾದ್ರಾಗ ಹೆಚ್ಚು ಭಾಗವಹಿಸಿದ್ವಿ. ಅದಕ್ಕದು ರೂಢಿ ಮುರಿಸ್ಬೇಕಾಗೈತ್ರಿ. ಆ ರೂಢಿಯನ್ನ ಮುರಿಸಿ ಹೊಸ ದಾರಿಗೆ ಹಚ್ಚೋದು ಯಾವತ್ತಪ್ಪ ಅಂತಂದ್ರೆ ಧ್ಯಾನ. ನೋಡ್ರಿ ಎಷ್ಟು ಚಂದ ಸಂಸ್ಕಾರ ಐತಪ್ಪ ಅಂತಂದ್ರ, ಇಷ್ಟು ವಯಸ್ಸಿಗೆ ಒಂದು ಮನಸ್ಸು ಬೃಹತ್ತಾಗಿ ಬೆಳೆದಿರ್ತೈತ್ರಿ.
ಆ ಮಗುವಿನಲ್ಲಿ ಸಣ್ಣ ಮನಸ್ಸು ಐತಿ, ವಯಸ್ಸಿಗೆ ತಕ್ಕಾಗಿ ಮನಸ್ಸಿನ ಆಕಾರ ದೊಡ್ಡದಕ್ಕೋತ ಹೋಗ್ತೈತ್ರಿ. 70-80 ವರ್ಷಕ್ಕಂತಂದ್ರೆ ದೊಡ್ಡ ಜಗತ್ತನ ಸೃಷ್ಟಿಯಾಗಿರ್ತೈತ್ರಿ. ಒಂದು ಮನುಷ್ಯನ ಒಂದು ಜಗತ್ತನ ಸೃಷ್ಟಿಯಾಗಿರ್ತೈತಿ. ಫಾರ್ ಎಕ್ಸಾಂಪಲ್, ನೀವು ಯಾರ ಹತ್ರ ಆದ್ರೂ ಹೋಗಿ ಕೊಡ್ತೀರಿ, ಕೆಲವೊಂದ್ಸರಿ ನೋಡ್ರಿ ನೀವು ಯಾರನ್ನೋದು ಮರ್ಜೆ ಬಿಟ್ಟಿರ್ತಾರ ಅವ್ರು, ಅಟ್ ಚಂದ ಅವ್ರ ಲೋಕದಾಗ ತಗೊಂಡ್ ಹೋಗ್ಬಿಟ್ಟಿರ್ತಾರ ನಿಮ್ಮ. ಹೌದಾ? ಅದು 20 ವರ್ಷದವ್ರ ಇರ್ಬೋದು, 80 ವರ್ಷದವ್ರ ಇರ್ಬೋದು. ಹೌದಾ? ಅದು ಅವರ ಸಂಸ್ಕಾರ. ಹಂಗಾಗಿ ಮನಸ್ಸು ಆಕಾರವನ್ನು ದೊಡ್ಡ ಮಾಡ್ಕೊಳಕ್ಕಿಂತ ಮುಂಚೆನ ಇದಕ್ಕೆ ಸಂಸ್ಕಾರ ಕೊಡೋದು. ಫಸ್ಟ್ ಸಂಸ್ಕಾರ ಏನ, ಒಂದ್ ಕಡೆ ಚೆನ್ನಾಗಿ ಕೂಡೋದು. 1 ತಾಸ ನಾ ದಿನ ಈ ರೀತಿ ಕೂಡ್ತನು, ಕಣ್ ಮುಚ್ಚತನು, ಕಿವಿ ಮೇಲೆ ಬೇರೆ ಶಬ್ದ ಏನೂ ಹಾಕೊಳಂಗಿಲ್ಲ, ಬಾಯಿಂದ ಯಾವುದು ಉಚ್ಚಾರಣೆ ಇಲ್ಲ, ಮನಸ್ಸಿನೊಳಗೂ ಏನೂ ಉಚ್ಚಾರಣೆ ಇಲ್ಲ. ಇದು ಸಂಸ್ಕಾರ. ಇದಕ್ಕ ಆತ್ಮನ ಸಂಸ್ಕಾರ ಅಂತ ಕರೀತಾರೆ. ಸೊ ಇದು ಒಂದನ್ನು ಮಾಡಿದೀವಿ ಅಂತಂದ್ರೆ ಇನ್ನುಳಿದದ್ದು ಎಲ್ಲಾನು ಸರಿ ಆಗ್ತೈತಿ. ದೇಹ ಅದನ್ನ ಕ್ರಿಯೆ ತೋರಿಸತ್ತೆ ಅಷ್ಟ, ಸುಮ್ಮಿರುದಿಲ್ರಿ. ಅದಕ್ಕೆ ನೋಡ್ರಿ, ಮನಸ್ಸಿಗೆ ಕೈ ಇಲ್ಲ, ಕಾಲಿಲ್ಲ, ಏನೇನೂ ಇಲ್ಲ ಅದಕ್ಕೆ, ಆದ್ರೂ ಸಹಿತ ಎಷ್ಟು ಕೆಲಸ ಮಾಡ್ತೈತಿ. ಎಲ್ಲರ ಜರ್ ಕರ್ತದ ಕೈ ಕಾಲು ಎಲ್ಲ ಇತ್ತಪ್ಪ ಅಂತಂದ್ರೆ ಅದು ಈ ಒಂದು ಭೂಮಿ ಎಲ್ಲ ಇಡೀ ಬ್ರಹ್ಮಾಂಡ ಸುತ್ತಾಕಿ ಬಿಡ್ತಿತ್ತು ಅದು. ಹೌದಿಲ್ರಿ? ಹಾಗಾಗಿ ನಾವು ಏನೂ ನೋಡೇ ಇಲ್ಲ ಅಂಥದ್ನೆಲ್ಲ ಕೆಲವೊಂದ್ಸರಿ ಕಲ್ಪನೆ ಮಾಡಿರ್ತೈತ್ರಿ. ಹಾಗಾಗಿ ಅದ್ರ ಕೈಯಾಗ ಸಿಕ್ಕ ನಾವು ಅಂಥ ಸಂಸ್ಕಾರ ತಗೊಳಕ್ಕಿಂತ ಅದನ್ನು ನಮ್ಮ ಅಧೀನಾಗಿ ಮಾಡ್ಕೋಬೇಕ್ರಿ. ಜನಕ ಮಹಾರಾಜನ ಬಗ್ಗೆ ನೀವೆಲ್ಲ ಕೇಳಿರ್ಬೇಕು. ಹೌದಾ? ಅವ್ರು ಹೆಂಗಿದ್ರಪ್ಪ ಅಂತಂದ್ರ, ಬೇಸರ ಆಗತ್ತತ್ರಿ? ಇಲ್ಲಲ್ಲ? ಓಕೆ. ಅವ್ರು ಎಂಥ ಸಂಸ್ಕಾರವನ್ನು ಪಡೆದಿದ್ರು ಅಂತಂದ್ರ, ಆತ್ಮಜ್ಞಾನವನ್ನು ಪಡೆದಿದ್ರಿ, ಜ್ಞಾನೋದಯವನ್ನು ಕೂಡ ಹೊಂದಿದ್ರು. ಅದ್ರವ್ರು ಎಲ್ಲಿ ಕಾಡಿಗೆ ಹೋಗಿರ್ಲಿಲ್ಲ. ಅವ್ರ ಅರಮನೆ ಒಳಗೆ ಇದ್ಕೊಂಡನ ರಾಜ ವೈಭೋಗವನ್ನು ಅನುಭವಿಸ್ತಾನ ಆ ಒಂದು ಆತ್ಮಜ್ಞಾನದ ಉನ್ನತ ಸ್ಥಿತಿ ಒಳಗಿದ್ರು. ಜನಕನ ಸಭೆ ಅಂತೇಳಿ ಆಗ ವೇದಗಳ ಕಾಲಕ್ಕೆ ದೊಡ್ಡ ಸಭೆ ಏರ್ಪಾಟಾಕಿತ್ರಿ. ಆ ಸಭೆಯೊಳಗೆ ಎಷ್ಟೆಲ್ಲ ಋಷಿಗಳು ಸೇರ್ತಿದ್ರು, ಆಗಿನ ಕಾಲದ ವೇದಾಂತಿಗಳು ಸೇರ್ತಿದ್ರು. ಅಂದ್ರ ಅಷ್ಟು ದೊಡ್ಡ ಸಭೆಯನ್ನು ಅವ್ರು ನಿರ್ಮಾಣ ಮಾಡ್ತಿದ್ರು. ಅವ್ರ ಸಂಸ್ಕಾರ ಹೆಂಗಿತ್ತು ನೋಡ್ರಿ ಆಗಿನ ಕಾಲಕ್ಕರೆ. ಮತ್ತೆ ಆಗೇನು ಫೋನ್ ಇಲ್ಲ, ಏನೇನು ಇಲ್ಲ. ಆ ದೊಡ್ಡ ಸಭೆ ಮಾಡೋದು, ಸತ್ಸಂಗ ಮಾಡೋದು, ಜ್ಞಾನವನ್ನು ಹಂಚ್ಕೊಳ್ಳೋದು. ಏನು ವೇದ, ಉಪನಿಷತ್ತು, ಪುರಾಣಗಳ ಅಲ್ಲಿ ಚರ್ಚೆ ಹಾಕಿದ್ರಿ. ಯಾಜ್ಞವಲ್ಕ್ಯ, ಗಾರ್ಗಿ, ಮೈತ್ರೇಯಿ ಇವರೆಲ್ಲ ಸೇರ್ತಾ ಇದ್ರು. ಆ ರಾಜ ಅವ್ರ ಬಗ್ಗೆ ಒಬ್ಬ ಸಾಧಕಕ್ಕೆ ಗೊತ್ತಾಗಿತ್ರಿ, ಅವ್ರು ಸಾದಾ ಮನುಷ್ಯಾಗ ಗೊತ್ತಾಗಿತ್ತು. ಹೆಂಗರಿ ಮಾಡಿ ನಾನು ಜನಕ ಮಹಾರಾಜನ ಹತ್ರ ಹೋಗ್ಬೇಕು, ಆತ್ಮಜ್ಞಾನವನ್ನು ಪಡ್ಕೋಬೇಕು, ಬಹಳ ದೊಡ್ಡ ಜ್ಞಾನಿ ಅದಾನಂತವ, ಅವ್ನು ಒಮ್ಮೆ ಬೇಟ್ರಿ ಆಗ್ಬೇಕಲ್ಲ, ನಾನು ಅವನೈತಕ್ಕೆ ಏನೈತೆ ಅಂತ ಕಲ್ಕೋಬೇಕಲ್ಲ ಅಂತ ಅನಿಸ್ತು. ಇನ್ನು ಈ ಸಾದಾ ಮನುಷ್ಯಾಗ ದೂರದ ಪ್ರಯಾಣ ಹೋದ ಒಂದು 2-3 ದಿವಸ ಆದ ನಂತರ ಜನಕನ ವಿದರ್ಭ ರಾಜ ಬಂತು. ರಾಜ್ಯದ ಒಳಗಡೆ ಪ್ರವೇಶ ಮಾಡ್ತಾನ್ರಿ. ಪ್ರವೇಶದ ಒಳಗ ಅಂತ ಹೇಳ್ತಾರ್ರಿ. ಅವ ಬರ್ತಾನ್ರಿ. ಬಂದ ತಕ್ಷಣ ರಾಜ ಕೂತಿರ್ತಾನ್ರಿ. ಸಿಂಪಲ್ ಆಗಿ ಒಂದು ಕುರ್ಚಿ ಮೇಲೆ ಹಿಂಗ ಕುಂತಿರ್ತಾನೋ. ಏನು ನೀವು ಎಲ್ಲಿಂದ ಬಂದರಿ, ಯಾವ್ದಕ್ಕೋಸ್ಕರ ಬಂದರಿ ಅಂತ ಕೇಳ್ತಾನ್ರಿ. ಆತ್ಮಜ್ಞಾನಿ ಮುಖದ ಮೇಲೆ ಕಳ್ಳಿ ಬೇರೆ ಇರ್ತದೆ ನೋಡ್ರಿ, ಅಗದಿ ಸಮಾಧಾನ, ಅಗದಿ ಮಂದಹಾಸಿ ಇರ್ತೈತಿ ಮುಖದ ಮೇಲೆ ಕೂತಿರ್ತಾನ್ರಿ. ಸರಿ ಅಂತ ಹೇಳಿ, ನಾ ಹಿಂಗ ಇಲ್ಲಿಂದ ಬಂದನ್ರಿ, ಮತ್ತೆ ನಿಮ್ಮನ್ನ ಭೇಟಿ ಯಾಕೆ ಬಂದನಿ, ನಿಮ್ಮದಿಂದ ಜ್ಞಾನ ಪಡ್ಕೊಳಕ್ ಬಂದನಿ ಅಂತ ಹೇಳ್ತಾನ್ರಿ. ಅಷ್ಟು ಟೈಮ್ನಾಗ ಒಬ್ಬ ಸೈನಿಕ ಬರ್ತಾನ್ರಿ. ಬಂದ್ ಏನ್ ಹೇಳ್ತಾನಂತಂದ್ರ, ಇಲ್ರಿ ರಾಜರ ಮತ್ ಭಾಳ ದೊಡ್ಡ ಗಾತ ಆಗೈತ್ರಿ. ಏನಪ್ಪಾ ಅಂತಂದ್ರ, ನಮ್ಮ ಅರಮನೆ ಆ ಒಂದು ಕೋಟೆ ಬಾಗಿಲು ಏನೈತಿಲ್ಲ, ಅದ್ರ ಹೊರಗಡೆ ಒಂದು ಅರಣ್ಯ ಪ್ರದೇಶ ಐತಿ, ಅಲ್ಲಿ ಬೆಂಕಿ ಹೊತ್ಕೊಂಡೈತಿ, ಏನ್ ಮಾಡೋದ್ರಿ ಅಂತನ್ರಿ. ಆಮೇಲೆ ಇವ್ರ, ಹೌದಾ, ಎಲ್ಲ ಭಗವಂತದ ನೋಡ್ಕೋತಾನು, ಏನು ಚಿಂತೆ ಮಾಡಬೇಡ, ನೀ ಹೋಗು ಅಂತೇಳಿ ಸೈನಿಕನ ಕಳಿಸ್ತಾನ್ರಿ. ಹಿಂಗೇನ್ ಕೂತಿರ್ತಾನ್ರಲ್ಲ ಮನುಷ್ಯ, ಕಾಡಿಗೆ ಬೆಂಕಿ ಐತ, ಇನ್ ಹೆಂಗ್ ಓಪ, ಅದು ಒಳಗ ಬತ್ತಂದ್ರ ಅದ್ ಒಳಗೊಂದು ವಿಚಾರ ಬತ್ರಿ. ಅವ ಯಾರೋ ಮುಂದ್ ಕೂತ್ ಕೇಳ್ತಿರ್ತಾನಲ್ಲ, ಒಂದು ವಿಚಾರ ಬಂತು. ಸರಿ ಆಯ್ತು, ಮತ್ತೊಂದು 20 ನಿಮಿಷ ಹಂಗ ಮಾತಾಡ್ರಿ. ನೀ ಏನ್ ವಿದ್ಯಾಭ್ಯಾಸ ಮಾಡಿದಿ, ಯಾವ ಗುರುಗಳ ಹತ್ರ ಹೋಗಿದಿ, ಏನೇನು ಜ್ಞಾನ ತಗೊಂಡದಿ ಅಂತೆಲ್ಲ ಕೇಳ್ಕೊಂತ ಹೋದ ಜನಕರಾಜ. ಅವ ಹಂಗ ಹೇಳಕತ್ತಿದ್ದ, ಒಳಗೊಂದು ವಿಚಾರ ಇರ್ತಾರಲ್ಲ, ಅಲ್ಲಿ ಬೆಂಕಿ ಎತ್ತಿತ್ತು ಅನ್ನೋದು. ಮತ್ತ 20 ನಿಮಿಷ ಆದ ಮತ್ತೊಬ್ಬ ಸೈನಿಕ ಬಂದ್ರಿ. ರಾಜರೇ, ಕೋಟೆ ಬಾಗಿಲು ಒಳಗಡೆನ ಬೆಂಕಿ ಬಂದ್ಬಿಟ್ಟತ್ರಿ, ಹೆಂಗ್ ಮಾಡೋದು, ಒಟ್ಟ ಕಂಟ್ರೋಲ್ ಆಗೋತ್ರಿ, ಅದ ನಮ್ ಕೈ ಮೀರ್ ಹೊಂಟತಿ, ಹೆಂಗ್ ಮಾಡೋದು, ಒಟ್ಟ ಚಿಂತೆ ಮಾಡ್ಬೇಡ್ರಿ, ಭಗವಂತದನ್ ಮ್ಯಾಲ ಕಾಯಂ, ಒಟ್ಟ ಚಿಂತೆ ಮಾಡ್ಬೇಡ, ನೀ ಹೋಗು ಅಂತ ಹೇಳ್ತಾನ್ರಿ. ಸರಿ ಆಯ್ತು ಅಂತ ಅವ್ ಸೈನಿಕ ಹೋದ. ಇಲ್ಲಿ ರಾಜ ಹಿಂಗ್ ಸುಮ್ಮನೆ ಕೂತಾನ ಜನಕ ರಾಜ. ಇವನ್ ಒಳಗ ಶುರು ಆಯ್ತ್ರಿ ಉದ್ವೇಗ. ಉಪ್ಪ ಕೋಟೆ ಗೋಡಿ ಒಳಗ ಬತ್ತ ಬೆಂಕಿ, ಇನ್ ಹೆಂಗ್ ಮಾಡೋದಿನ್ನ, ಹೋಗಕ್ ಹಾದಿನೇ ಇಲ್ಲ ತಂದಿವ. ಆ ಕಡೆ ಲಕ್ಷ ಕೊಡ್ತೀರಿ, ನಾ ಹೇಳೋದ್ ಕೇಳ್ರಿ ಅಂತೇಳಿ ಜನಕ ರಾಜ ಮತ್ತೆ ಹಂಗ 10 ನಿಮಿಷ ತಗೊಂಡ್ ಹೋದ. ಮತ್ತೊಬ್ಬ ಬಂದ್ರಿಪ್ಪ. ರಾಜಾರ, ಇನ್ ನಮ್ದು ಏನು ಉಳ್ದಿಲ್ರಿ, ಇಡೀ ರಾಜ್ಯ ಎಲ್ಲ ಸುಟ್ಟತಿ, ಮತ್ ಅರಮನೆಗೂ ಸಹಿತ ಇನ್ನೇನು 2 ನಿಮಿಷದಾಗ ಬೆಂಕಿ ಹೊತ್ಕೊಂಡ್ಬಿಡ್ತತ್ರಿ ತಂದ. ಇವ್ ಏನ್ ಮಾಡಿದ್ ಗೊತ್ತೇನ್ರಿ, ಮುಂದ್ ಕೂತಾವ ಎದ್ದು ಓಡಕ್ ಶುರು ಮಾಡಿದ. ಅರೆ ಬಾ ಇಲ್ಲಿ ಬರ್ರಿ ಯಾಕೆ ಓಡಿ ಹೊಂಟಾರ ನೀವು ಅಂತ ಕೇಳ್ರವ್ರು. ಇಲ್ಲ ರಾಜರೇ, ಮತ್ತೇನಪ್ಪಾ ಅಂತಂದ್ರ, ನನ್ನ ಜೊತೆ ಒಂದಷ್ಟು ಅರಬಿಗಳು ಗಂಟು ತಂದನಿ, 1-2 ಪಾತ್ರೆಗಳು, ಭಿಕ್ಷಾ ಪಾತ್ರೆಗಳು ತಂದನಿ, ಮತ್ ಅವ್ ಸುಟ್ಟು ಅಂದ್ರ ನಾ ಹೆಂಗ್ ಮಾಡ್ಲಿ, ಅದನ್ನ ನಾಸ್ತಿ, ಅದ್ ಸುಟ್ಟು ಅಂದ್ರ ನಾ ಹೆಂಗ್ ಮಾಡ್ಲಿ, ಅದಕ್ಕೆ ಅದನ್ನ ತಗೊಂಡ್ಬರ್ಲಾಕ್ ಹೊಂಟಾನಿ ಅಂತಂದ. ಇಲ್ಲ, ಇಲ್ಲಿ ಮೊದಲು ಕೂಡು ಅಂತ ಹೇಳ್ತಾರ ಜನಕರಾಜ. ಏನ್ ಹೇಳ್ತಾರ, ಮೊದಲು ಕೂಡು, ಸಮಾಧಾನಲೆ ಕೂಡು ಅಂತ ಹೇಳ್ತಾರ. ಅವಾಗ ಅವ್ರು ಕೂಡ್ತಾರೋ. ಸೈನಿಕ್ ಹೇಳ್ತಾನೋ, ನೀವ್ ಹೋಗ್ಬಿಡಪ್ಪ, ಎಲ್ಲ ದೇವ್ರು ನೋಡ್ಕೋತಾರ, ನೀವ್ ಹೋಗು ಅಂತ ಹೇಳ್ತಾನ. ಅವನು ಹೋಗ್ಬಿಟ್ಟ.
ಜನಕ ರಾಜ ಹೇಳ್ತಾನ್ರಿ, ಇಲ್ಲಿ ಯಾವುದೂ ಬೆಂಕಿ ಹೊತ್ಕೊಂಡಿಲ್ಲ, ಯಾವ ಕಾಡಿಗೆ ಬೆಂಕಿ ಹತ್ತಿಲ್ಲ, ಅರಮನೆ ಹತ್ರ ಬೆಂಕಿನೂ ಬಂದಿಲ್ಲ. ಯಾಕೆ ಈ ಸಂದರ್ಭ ಸೃಷ್ಟಿ ಮಾಡೀನಿ ಅಂತಂದ್ರೆ, ನೀನು ನಿನ್ನ ಮನಸ್ಸಿಗೆ ಎಂಥ ಸಂಸ್ಕಾರ ಕೊಟ್ಟದೆ ಅನ್ನೋದನ್ನ ನಾ ತಿಳ್ಕೊಬೇಕಾಗಿತ್ತು. ನೀ ಇನ್ನ ಮನಸ್ಸಿನ ಪರಿಧಿ ಒಳಗದಿ, ನಿನಗೆ ನಾ ಏನೋ ಹೇಳ್ರು ನಿಂಗೆ ಒಳಗೆ ಜ್ಞಾನ ಹೋಗಂಗಿಲ್ಲ. ಹಾಗಾಗಿ ಮನಸ್ಸಿಗೆ ಮೊದಲು ಸಂಸ್ಕಾರ ಕೊಡು ಅಂತ ಹೇಳ್ತಾನ್ರಿ. ಯಾಕಂದ್ರೆ ಆತ್ಮಜ್ಞಾನ ಪಡ್ಕೊಳ್ಳೋದು ಅಂತ ಹಗರ್ ಮಾತಿಲ್ರಿ. ಅವ್ ಮುಂದೆ ಕುಂತಾನು ಆತ್ಮಜ್ಞಾನದ ಬಗ್ಗೆ ಕೇಳ್ಬೇಕಂತ ಕುಂತಾನು, ಆದ್ರೆ ಅವ್ನ ಲಕ್ಷ್ಯ ಎಲ್ಲೈತ್ರಿ, ನನ್ನ 4 ಅರಿವು ಸುಟ್ರೆ ಏನಾದಿತ್ತು, ನಾನು ಎರಡು ತಾಟ್ ಸುಟ್ರೆ ಏನಾದಿತ್ತು, ಅಲ್ಲಿಟ್ಟನ್ರಿ ನಾವು ಮೋಹ ಇಟ್ಟನು. ಅಂತಹ ಮೋಹ ಇಟ್ಕೊಂಡು ನಮ್ಗೆ ಈ ಆತ್ಮಜ್ಞಾನ ಹೆಂಗೆ ಹತ್ತತಿ ಅಂದ್ರೆ, ಜನಕ ರಾಜ ಅಷ್ಟು ಸೂಕ್ಷ್ಮವಾದಂಥ ಸಂಸ್ಕಾರವನ್ನು ಪಡೆದಿದ್ರಿ. ಹಾಗಾಗಿ ಅವರ ಮನೆ ಒಳಗೆ ಇದ್ಕೊಂಡ್ರು ಸಹಿತ ಆ ಯಾವ ಒಂದು ಐಷಾರಾಮಿ ವಸ್ತುವಿಗೆ ಅವ್ರಿಗೆ ಅಂಟ್ಕೊಂಡಿರ್ಲಿಲ್ಲ. ಹೆಂಗೆ ರತ್ನ ಖಚಿತವಾದ ಸಿಂಹಾಸನ ಇರ್ತಿತ್ತು, ಸುಪ್ಪತ್ತಿಗೆ ಮೇಲೆ ಮಲಗುತ್ತಿದ್ದ, ಬಂಗಾರದ ತಟ್ಟೆ ಒಳಗೆ ಉಣ್ತಿದ್ದ, ಆದ್ರೂ ಸಹಿತ ಯಾವುದಕ್ಕೂ ಅಂಟ್ಕೊಂಡಿರ್ಲಿಲ್ಲ. ಅಹಂಕಾರ ಶೂನ್ಯನಾಗಿದ್ದ. ಆತ್ಮಜ್ಞಾನದ ಪರಾಕಾಷ್ಠೆಯವನಲ್ಲಿ ಹೊಳಿತಾ ಇತ್ತು, ಕೋಟಿ ಸೂರ್ಯರ ಪ್ರಕಾಶ ತರ ಹೊಳಿತಾ ಇತ್ತು ಜ್ಞಾನ. ಅಂತವನ್ ಮುಂದೆ ನೀವು ಬಂದು ಕುಂತಿದ್ರಿ, ಏನು ಆಸಕ್ತಿ ಎಲ್ಲಿಟ್ಟಿದ್ದ, 4 ಅರಿವಿ 2 ತಾಟ, ಅವು ಸುಟ್ಟು ಅಂದ್ರೆ ಹೆಂಗ ನಂದ. ಅರೆ ಹೋದ್ರೆ ಹೋಗ್ತಿತ್ತು, ನಾ ಅದಿನೆಲ್ಲ ಅನ್ನುವಂಥದ್ದು ಮನಸ್ಸಿಗೆ ಸಂಸ್ಕಾರ ಇಲ್ಲ. ಹಾಗಾಗಿ ಮನಸ್ಸು ನಮ್ಮನ್ನ ನಾವು ಎಲ್ಲಿ ಕೂತದೀವು, ಎಂತಹ ಮಹಾತ್ಮರ ಸಾನ್ನಿಧ್ಯೊಳಗೆ ನಾವು ಓದಿವು ಅನ್ನೋದನ್ನ ಸಹಿತ ಕೆಲವೊಂದ್ಸರಿ ಮರೆಸ್ಬಿಡ್ತೈತ್ರಿ. ಹಾಗಾಗಿ ಮನಸ್ಸಿಗೆ ಸಂಸ್ಕಾರವನ್ನು ಕೊಡ್ರಿ. ನೋಡೋದು ಎಲ್ಲ ಸರಿ ಇತ್ತಪ್ಪ ಅಂತಂದ್ರೆ ರೀ, ನಮ್ಮ ಜೀವನ ಚಂದ ಇರ್ತೈತ್ರಿ, ಮನಸ್ಸು ತಂಪಿರ್ತೈತ್ರಿ. ಅದಕ್ಕೆ ಧ್ಯಾನ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ, ನಮ್ಮ ಮನಸ್ಸು, ಬುದ್ಧಿ ಮತ್ತು ಆತ್ಮಕ್ಕೆ ಸಂಸ್ಕಾರ ಕೊಡೋದಕ್ಕೋಸ್ಕರ ನಾವು ಧ್ಯಾನ ಮಾಡಕತ್ತದ್ರಿ. ಇದು ಪ್ರಾಪಂಚಿಕತೆ ಹೆಂಗೈತಪ್ಪ ಅಂತಂದ್ರೆ, ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ಮಾಯದ ಆಟಗಾರ ಅದನ್ರಿ. ನೋಡ್ರಿ, ನಾವು ಕುಂತಿರ್ತೀವಿ, ಒಂದು ಕ್ಷಣ ಎಲ್ರೇ ಜಾಗೃತಿ ತಪ್ಪಿತ್ತಪ್ಪ ಅಂದ್ರೆ ಮತ್ತೆ ಎಲ್ಲೂ ಹೋಗಿ ಬಂದಿರ್ತೈತ್ರಿ. ಹೊಳಿಗುಡ್ ಬಿಟ್ಟು 20 ಕಿಲೋಮೀಟ್ರ್ ದೂರ ಹೋಗಿರ್ತೈತ್ರಿ. ಮತ್ತು ಅದನ್ನ ಬಿಟ್ಟು ಇಲ್ಲಿ ತಂದು ಹಚ್ಬೇಕಂದ್ರೆ ಮತ್ತು ಅದೇ ಸಾಧನೆಯನ್ನು ಮಾಡ್ಕೊಂತಿರ್ಬೇಕು. ಹಂಗೆ ಇದು ಪ್ರತಿ ಕ್ಷಣದ ಘರ್ಷಣೆ ನಡೀತಾ ಇರ್ತೈತ್ರಿ. ದುರ್ಯೋಧನಕ್ಕೆ ಸಮಾಧಾನ ಇರ್ಲಿಲ್ಲ ರೀ, ಅಷ್ಟೆಲ್ಲ ಸಿಕ್ಕರೂ ಸಮಾಧಾನ ಇರಲಿಲ್ಲ. ಏನನ್ನೂ ಹೊಂದದೇ ಇರೋರಿಗೆ ಏನಾಯ್ತು, ಜಯ ಸಿಕ್ತು. ಯಾಕೆ ಅವರು ಆತ್ಮನ ಬಲವನ್ನು ಪಡ್ಕೊಂಡಿದ್ರಿ. ಕೃಷ್ಣ ಒಂದು ಮಾತು ಹೇಳ್ತಾನ್ರಿ, ಯಾರ ಮೇಲೂ ನಂಬಿಕೆ ಇಡಬೇಡ, ನಿನ್ನ ಮೇಲೆ ನೀನು ನಂಬಿಕೆ ಇಡು, ನಿನ್ನ ಶಕ್ತಿಯನ್ನು ನೀ ಹೆಚ್ಚು ಮಾಡ್ಕೊ, ಅವ ಮೆಚ್ಚುವಂಗೆ ಬದುಕೊಂಡ್ರಿ. ಅದಕ್ಕೆ ಜನರು ಹೇಳಿದ್ದು, ಲಿಂಗ ಮೆಚ್ಚಿ ಅಹುದಹುದೇನಬೇಕು. ಹೆಂಗೆ ಬದುಕಬೇಕಪ್ಪ ಅಂತಂದ್ರೆ, ಲಿಂಗ ಅಂತಂದ್ರೆ ಶಿವ, ಅವ ಮೆಚ್ಚಬೇಕು ನಮ್ಮನ್ನ. ಅಕ್ಕದ ಪಕ್ಕದ ಮನೆಯವರು, ಊರು ಗೌಡ್ರು ಅವ್ರವ್ರು ಮೆಚ್ಚೋದು ಬೇಡ. ಯಾಕಂದ್ರೆ ಒಮ್ಮೆ ಮೆಚ್ತಾರ, ಒಮ್ಮೆ ಇಳಿಸ್ತಾರ, ಮತ್ತೆ ತೆಳಗೋರು ಅವೇನು ಬಿಡೋಪ ಆತಾರ್ರಿ. ಶಾಶ್ವತವಾಗಿ ಮೆಚ್ಚವ ಯಾರ? ಭಗವಂತ. ಅವನ ಕಡೆ ಅಷ್ಟೇ ಗಮನ ಇರಲಿ. ಏನಾರು ತಪ್ಪಿದೀವಪ್ಪ, ಭಗವಂತ ನನ್ನಿಂದ ತಪ್ಪಾಗೈತಿ, ಇದನ್ನು ಸರಿ ಮಾಡು, ನನ್ನಿಂದ ಏನೋ ತಪ್ಪಾಗದಿರೋ ಥರ ನೋಡ್ಕೋ, ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡ್ತಾ ಇರೋ, ಸದ್ಬುದ್ಧಿಯನ್ನು ಕೊಡ್ತಾ ಇರೋ. ಪ್ರತಿದಿನ ರಾತ್ರಿ ಮಲಗೋ ಸಮಯಕ್ಕೆ ಇಂತಹ ಸದ್ವಿಚಾರ ಇಟ್ಕೊಂಡು ಮಲ್ಕೊಂಡಿವಂದ್ರೆ ಮತ್ತೆ ಮರುದಿವ್ಸ ಮುಂಜಾನೆ ಇರ್ತೈತಿ, ಹೊಸಾದ ಇರ್ತೈತಿ. ನಾವೇನು ಮಾಡ್ತೀವಿ, ರಾತ್ರಿ ಮಕ್ಕಳಾಗ ಪುಸ್ತಕ ಕಿತ್ತಾಕ್ತೀವ್ರಿ ನಾವು. ಹಿಂದೆ ಏನಾಗಿತ್ತು, ಮನೆ ಏನಾಗಿತ್ತು, ನೀನು ಏನಾಗಿತ್ತು, ಹಂಗೆ ಹಿಂಗೆ ಒಂದಿಟ್ಟು ಕಿತ್ತಾಕಿರೋದು ಮಕ್ಕೊಂಡಿವಂದ್ರೆ ರಾತ್ರಿ ಅವ್ರ ಕನಸಿನಾಗ ಒಂದು ಬಿಡಿಲಕತ್ತಾರೆ ನಮ್ಮ. ಹೌದಾ? ಅದು ಬೇಡ. ಯಾವ ವ್ಯಕ್ತಿಗಳನ್ನು ನಾವು ಅವಲಂಬಿಸಿಲ್ರಿ, ಯಾರು ನಮ್ಮ ಜೀವನ ನಡೆಸಂಗಿಲ್ಲ. ನಮ್ಮ ಜೀವನವನ್ನು ನಾವೇ ನಡೆಸಬೇಕು ಮತ್ತು ನಮ್ಮ ಜೀವನವನ್ನು ನಾವೇ ಅನುಭವಿಸಬೇಕು. ಹಸುವಾಗೈತಿಲ್ರಿ ನಮಗೆ, ಮುಂದೆ ತಾಟ್ ಮುಂದೆ ಬತ್ತಪ್ಪ ಅಂದ್ರೆ ನೀವು ಊಟ ಮಾಡ್ರೆ ನಂಗೆ ಹೊಟ್ಟೆ ತುಂಬತೈತಿ ಇಲ್ಲ, ನನ್ನ ಹಸಿವನ್ನು ನಾನೇ ನೀಗಿಸ್ಕೋಬೇಕು. ಹಾಗಾಗಿ ನನ್ನ ಆತ್ಮನ ಹಸಿವೆಯನ್ನು ನೀಗಿಸ್ಕೊಳ್ಳೋದಕ್ಕೆ ನಾನು ಮೊದಲು ನನಗೆ ಸಂಸ್ಕಾರ ಕೊಟ್ಕೋಬೇಕು. ನಮ್ಮ ಮನುಷ್ಯ ಜನ್ಮದ ಮುಖ್ಯ ಧ್ಯೇಯ ಏನು ಗೊತ್ತ್ರಿ? ಸಂಸ್ಕಾರವನ್ನು ಪಡೆಯುವುದು, ಸಂಸ್ಕಾರವನ್ನು ಹಂಚುವುದು. ಓಕೆ, ಸೊ ಅರ್ಥ ಆಯ್ತು ಎಲ್ಲರಿಗೂ? ಓಕೆ, ಥ್ಯಾಂಕ್ ಯು. ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಆತ್ಮಪೂರ್ವಕ ವಂದನೆಗಳು ರೀ. ನಾನು ಧ್ಯಾನಕ್ಕೆ ಬಂದ, ನನ್ನ ಹೆಸರು ಅಶ್ವಿನಿ ಬೀಳೂರ್ ಅಂತ್ರಿ. ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ರೀ ನನಗೆ ಸಹನೆ ಅನ್ನೋದಿಲ್ಲಾಗಿತ್ತು ರೀ, ತಾಳ್ಮೆ ಅನ್ನೋದಿಲ್ಲಾಗಿತ್ತು ರೀ. ಪ್ರತಿಯೊಂದು ವಿಷಯಕ್ಕೂ ಸಿಟ್ಟು ಮಾಡ್ಕೊಳ್ಳೋದು ಮತ್ತು ಪಿತ್ತಿಂದ ಅತಿಶಯ ತ್ರಾಸಿತ್ತು ರೀ ನನಗೆ. ಒಂದು ಸ್ವಲ್ಪ ಊಟ ಮಾಡಿ ಮುಂಜಾನೆ ಊಟ ಮಾಡಿದ್ರು ನಾನು ವಾಕಿಂಗ್ ಮಾಡ್ತಿದ್ದೆ ರೀ. ಈಗೆಲ್ಲ ಕಡಿಮೆ ಆಗಿತ್ತು ರೀ, 90% ನಂದು ಪಿತ್ತ ಕಡಿಮೆ ಆಗಿತ್ತು ರೀ. ಮತ್ತು ನಂದು ಒಂದು ಸ್ವಲ್ಪ ನಾನು ಬಟ್ಟೆ ಹೊಲಿಯೋದ್ರಿಂದ ನನ್ನ ಮೊಳಕಾಲು ಒಂದು ನುಸ್ತಿತ್ತು ರೀ, ಅದು ಕಡಿಮೆ ಆಗಿತ್ತು ರೀ ನನಗೆ. ಈಗ ಮತ್ತು ಅದ್ರ ಜೊತೆಗೆ ನಾನು ಏನ್ರಿ ಕ್ರಿಯೇಟಿವ್ ಆಗಿ ಮಾಡ್ಬೇಕಂತ ಹೇಳಿ ನನಗೆ ಮನಸ್ಸಾಗಿತ್ತು ರೀ. ಮತ್ತು ನಮ್ಮ ಮನ್ಯಾಗ ಮಂಡಲ್ ಧ್ಯಾನ ಸ್ಟಾರ್ಟ್ ಮಾಡೇವ್ರಿ 8 ರಿಂದ 9. ಅದಕ್ಕಿಂತ ಮುಂಚೆ 1 ತಾಸು ನಾನು ಯಾವುದೇ ಪರಿಸ್ಥಿತಿ ಇದ್ರೂ ನಾನು ಓದಲೇಬೇಕಂತ ಹೇಳಿ ನನಗೆ ಹುಮ್ಮಸ್ ಬಂದೈತಿ ರೀ. ನಾ ಫಸ್ಟ್ ಯಾವುದು ಓದೋದು ಮಾಡೋದು ಏನೂ ಮಾಡ್ತಿಲ್ಲಾಗೇನ್ರಿ. ಎಲ್ಲಾನು ಖುಷಿಯಾಗಿ ನಾವು ತಗೋಬೋದ್ರಿ. ಎಲ್ಲ ವಿಷಯ ಆಗಲಿ, ಕೆಲಸ ಆಗಲಿ, ಯಾವುದೋ ಒತ್ತಡ ಪರಿಸ್ಥಿತಿ ಇದ್ರೂ ನಾವು ಅದನ್ನು ಖುಷಿಯಾಗಿ ತಗೋಬೋದ್ರಿ.
ಅದನ್ನ ನಾ ಕಲ್ತೇನ್ರಿ. ಧ್ಯಾನದಿಂದ ನಾನು ಅದನ್ನ ಕಲ್ತೀನ್ರಿ. ಎಲ್ಲರೂ ನನ್ನಂತೆ ಎಲ್ಲರೂ ಧ್ಯಾನ ಮಾಡ್ರಿ. ಧ್ಯಾನದಿಂದ ಭಾಳ ಉಪಯೋಗ ಐತ್ರಿ. ಧ್ಯಾನ ಮಾಡ್ರಿ ಎಲ್ಲರೂ. ಈ ವಿಡಿಯೋ ಯಾರ್ಯಾರು ನೋಡಾಕತ್ತಿರಲ್ಲ ನಮ್ಮ ಆತ್ಮ ಬಂಧುಗಳು ಎಲ್ಲರೂ ಧ್ಯಾನ ಮಾಡ್ರಿ ಮತ್ತು ಇನ್ನೊಬ್ರಿಗೆ ಹೇಳ್ಕೊಡ್ರಿ ಧ್ಯಾನ. ನಮಸ್ಕಾರ, ನನ್ನ ಹೆಸರು ಜಯಶ್ರೀ ಕೋತ್ ಅಂತಾರೆ. ನಾನು ಧ್ಯಾನ ಮಾಡಕತ್ತಿ ಒಂದು 6 ತಿಂಗಳಾಯ್ತು ರೀ. ಧ್ಯಾನ ಮಾಡಕತ್ತಂತ್ರ ರೀ ನನ್ನಲ್ಲಿ ಬದಲಾವಣೆ ಅಂದ್ರೆ ರೀ ನನ್ನಲ್ಲಿ ಸಹನೆ ಅನ್ನೋದು ಬಂದೈತೆ ರೀ. ಮೊದಲು ಸಹನೆ ಭಾಳ ಕಡಿಮೆ ಇತ್ತು. ನನ್ನಲ್ಲಿ ನೆಗೆಟಿವ್ ಜಾಸ್ತಿ ವಿಚಾರ ಮಾಡ್ತಿದ್ದೀನಿ ರೀ. ಅವು ನೆಗೆಟಿವಿಟಿ ಕಮ್ಮಿ ಆಗೈತೆ ರೀ ನನ್ನಲ್ಲಿದ್ರಿ. ಆಮೇಲೆ ರೀ ನಾ ಅಂಗನವಾಡಿಯಾಗ ಕೆಲಸ ಮಾಡ್ತಾನೆ ರೀ ಹೆಲ್ಪರಾಗಿ. ಅಲ್ಲಿ ಒಂದು ಸ್ವಲ್ಪ ಹುಡುಗರಿಗೆ ಹಿಂಗೆ ಇದನ್ನು ಕೂಗಾಡೋದು ಜಾಸ್ತಿ ಮಾಡ್ತಿದ್ದೀನಿ ರೀ. ಈಗ ಅದು ನನ್ನೆಲ್ಲ ಕಮ್ಮಿ ಆಗೈತೆ ರೀ ನನ್ನಲ್ಲಿ. ಅಂಥದ್ದು ನೆಗೆಟಿವಿಟಿ ಆ ಹುಡುಗರು ಚೀರೋದು ಮಾಡೋದು ಎಲ್ಲ ಇದನ್ನು ಕಮ್ಮಿ ಆಗೈತೆ ರೀ. ಆ ಹುಡುಗರು ಒಂದು ಸ್ವಲ್ಪ ಈಗ ದಂಗೆ ಮಾಡಕತ್ತು ಅಂದ್ರೂ ನನಗೆ ಅವು ಮಾಡೋ ದಂಗೆನೂ ನಂಗೆ ಖುಷಿ ಅನ್ನಿಸ್ತದೆ. ಒಂಥರ ಖುಷಿ ಕೊಡ್ತೈತೆ ರೀ. ಹೆಸರ ಪ್ರೇಮ ರೀ. ನಾ 1 ವರ್ಷ ಆಯ್ತು ಧ್ಯಾನ ಮಾಡ್ಲಕತ್ತೀರಿ. ಇಂದು 1 ವರ್ಷ ಆಮೇಲೆ ಮೊನ್ನೆ ನಮ್ಮ ಮಗಳನ್ನ ಧ್ಯಾನ ಚಾಲು ಮಾಡ್ರಿ. ಧ್ಯಾನ ಚಾಲು ಮಾಡಿದ್ಮೇಲೆ ಒಂದು ಸ್ವಲ್ಪ ಕಾಲು ಕಮ್ಮಿ ಆಯ್ತು ಅದು. ಅಂದ್ರೆ ದವಾಖಾನಿಗೆ ಮತ್ತೆ ಬಾ ಅಂದಿರ್ರಿ. ಮತ್ತೆ ಬಾ ಅಂದ್ರೆ ನಾ ಧ್ಯಾನ ಮಾಡಬೇಕು, ನಾ ದವಾಖಾನಿಗೆ ಹೋಗ್ಬಾರ್ದು ಅಂತೇಳಿ ನಾ ಒಟ್ಟು ಇದು ಮಾಡ್ರಿ. ಒಂದು ಸ್ವಲ್ಪ ಕಾಲು ನನಗೆ ಇದು ಅನ್ನಿಸ್ತು ರೀ. ಧ್ಯಾನ ಮಾಡ್ಲತ್ತ ಈಗ ಒಂದು 2 ತಿಂಗಳು ಆಯ್ತು ರೀ. ಒಂದು ಸ್ವಲ್ಪ ಅಗದಿ ಖುಷಿ ಅನಿಸಿತ್ತು ರೀ. ಒಟ್ಟ ರೀ ಧ್ಯಾನ ಮಾಡ್ಲಕತ್ತತ್ರಿ. ಒಟ್ಟು ನಶಿಗ್ನಾಗೂ ಮಾಡ್ತೇನೆ ರೀ. ಇಂದ ಕೊತ್ತಂಬರಿಗೆ ಕಡೆ ಬರ್ತೀನಿ ರೀ ಮಾಡಾಕ್ರಿ. ಒಟ್ಟು ಧ್ಯಾನ ತೆಪ್ಪಸ್ಬೇಡ್ರಿ, ಧ್ಯಾನ ಮಾಡ್ರಿ. ಧ್ಯಾನ ಮಾಡೋದ್ರಿಂದ ಭಾಳ ಒಟ್ಟು ಖುಷಿ ಅನಿಸ್ತೈತೆ ರೀ. ಈಗ ನಾನು ಒಟ್ಟು ಧ್ಯಾನ ತೆಪ್ಸೋದು ಆಗಂಗಿಲ್ಲ ರೀ. ಒಟ್ಟು ಕಂಪಲ್ಸರಿ 4 ಗಂಟೆಗೆ ಎತ್ತರಿಕೆ ಆಗ್ತದೆ. ನಾ ಧ್ಯಾನ ಮಾಡಬೇಕಲ್ಲ. ಧ್ಯಾನ ಮಾಡ್ಲಿಕ್ಕೆ ಏನು ರೀ ಮರ್ತಂಗೆ ಆಗ್ತೈತೆ ರೀ. ಒಟ್ಟು ಒಂದು ಸ್ವಲ್ಪ ರೀ ಅಟ್ ಅಂದ್ರೆ ಖುಷಿ ಒಳಗಿರ್ತೀನಿ. ಧ್ಯಾನ ಮಾಡಿನಂದ್ರೆ ನಶಿಗ್ನಾಗ ನಾನು ಧ್ಯಾನ ಮಾಡಿನಂದ್ರೆ ರೀ ಖುಷಿ ಒಳಗಿರ್ತೇನೆ ರೀ. ಒಟ್ಟು ಧ್ಯಾನ ತೆಪ್ಪಸ್ಬೇಡ್ರಿ, ಧ್ಯಾನ ಮಾಡ್ರಿ ಎಲ್ಲರೂ ಒಟ್ಟು ರೀ. ನನ್ನ ಹೆಸರು ರೀ ಗಿರೇವ್ವ ಬಿರಾದಾರಿ. ನನಗೆ ವಯಸ್ಸು ರೀ 70 ಆಗೈತೆ ರೀ. 4 ದಿವಸ ಸಂಪೂರ್ಣ ಧ್ಯಾನ ಮಾಡಾತೀನಿ ರೀ. ನನಗೆ ಆ ಧ್ಯಾನದಿಂದ ಎಲ್ಲ ಥರ ಸುಖ ಆಗೈತೆ ರೀ. ನೋಡಿರಿ ನನಗೆ ಗೋನಂತೂ ಯಾವ ಕಡೆ ಅಳಿಗಾಡ್ಲಾಕ್ ಬರ್ತಿದ್ದಲ್ಲ ರೀ. ಎಲ್ಲ ಮಿರಜ್ ದವಾಖಾನೆ ಆಗಿತ್ತು ರೀ. ಎಲ್ಲ ಆಗಿತ್ತು, ಹೊಟ್ಟೆ ಕಡಿಮೆ ಆಗಿದ್ದಲ್ಲ ರೀ. ಏನು ಧ್ಯಾನ ಮಾಡಾತೀನಿ ನೋಡ್ರಿ, ಗೋಣ್ ಸರಿ ಆಗೈತೆ ರೀ. ಚಕ್ಕರ್ ಬರ್ದೈತೆ ಅದು ಹೋಗೈತೆ ರೀ. ಮತ್ತು ಮುಂದೆ ನನಗೆ ಎಲ್ಲ ಥರ ಸುಖ ಆಗೈತಿ. ಯಾರು ಸಣ್ಣ ಪುಟ್ಟ ದವಾಖಾನೆ ಇಲ್ರಿ. ಈಗ ನನಗಟ್ಲೆ ಧ್ಯಾನ ಮಾಡ್ರಿ ಎಲ್ಲರಿಗೂ ಚಲೋ ಆಕೈತಿ. ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ನಾವು ಜಿಲ್ಲೆ ರಾಯಬಾಗ್ ತಾಲೂಕ್ ಕೋಳಿಗುಡದಿಂದ ಧ್ಯಾನ ಕೇಂದ್ರದಿಂದ ಮಾತಾಡಕತ್ತಿದ್ದೀವಿ. ಸೊ ಇವತ್ತು ಮಂಡಲ ಧ್ಯಾನ 6ನೇ ಮಂಡಲ ಧ್ಯಾನ ಮುಕ್ತಾಯ ಮತ್ತು 7ನೇ ಮಂಡಲ ಧ್ಯಾನ ಪ್ರಾರಂಭೋತ್ಸವವಿದ್ದು ಎಲ್ಲರೂ ಒಟ್ಟಾಗಿ ಸೇರಿ ಧ್ಯಾನ ಮಾಡಿದೀವ್ರಿ. ಸಾಮೂಹಿಕ ಧ್ಯಾನ ಮಾಡಿದೀವ್ರಿ. ಸೊ ನೀವು ಎಲ್ಲರೂ ಒಟ್ಟಾಗಿ ಸಾಮೂಹಿಕವಾಗಿ ಧ್ಯಾನ ಮಾಡ್ರಿ. ಮತ್ತೊಬ್ಬರಿಗೆ ಧ್ಯಾನವನ್ನ ಹೇಳಿಕೊಡ್ರಿ. ಇದನ್ನು ಒಂದು ಒಳ್ಳೆ ಧ್ಯಾನ ಜಗತ್ತನ್ನಾಗಿ ಪರಿವರ್ತನೆ ಎಲ್ಲರೂ ಮಾಡೋಣ್ರಿ. ಇದು ನಮ್ಮ ಜವಾಬ್ದಾರಿ ಅಂತೇಳಿ ಪ್ರತಿದಿನ ಪ್ರತಿಯೊಬ್ಬರಿಗೂ ಧ್ಯಾನ ಬೇಕೇ ಬೇಕು. ಪ್ರತಿ ಗೃಹಿಣಿ, ರೈತ, ಶಿಕ್ಷಕ, ಉದ್ಯಮಿ, ಹಿರಿಯರು, ಕಿರಿಯರು ಎಲ್ಲರೂ ಧ್ಯಾನವನ್ನ ಮಾಡಲೇಬೇಕು. ನಾವೆಲ್ಲರೂ ಧ್ಯಾನ ಮಾಡುತ್ತಿದ್ದೇವೆ. ನೀವೆಲ್ಲರೂ ಸಹ ಧ್ಯಾನವನ್ನ ಮಾಡಿ ಜೀವನವನ್ನ ಆರೋಗ್ಯಯುತವಾಗಿ ಸಂಭ್ರಮದಿಂದ ಅನುಭವಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.